ಆಗ್ತಾ ಇದೆ. ಭಾಗ ಆಗುತ್ತೆ. ಅದು ವಿಚಾರವಾಗಿ ಏನು ಮಾಡೋಕ್ಕಾಗಲ್ಲ ಮೇಡಮ್, ಎಲ್ಲ ಅವರು ಬದುಕಬೇಕಲ್ಲ ಮೇಡಮ್, ಅವ್ರಿಗೆ ಬೇರೆ ದಾರಿನೇ ಇಲ್ಲಲ್ಲ. ಆದರೆ ಇಲ್ಲೆಲ್ಲ ನಮ್ಮ ಹತ್ರ ಪರವಾಗಿಲ್ಲ. ಈ ಕ್ರಾಸ್ ದಾಟಿದ ಮೇಲೆ 7th ಕ್ರಾಸು 8, 9, 10 ಓಡಾಡೋಕ್ಕೆ ಇರಲ್ಲ. ಅದರಲ್ಲಿ ಇದ್ದು ಮಾತು ಹೇಳ್ತೀನಿ, ಇವು ಎಲ್ಲ ವೇಸ್ಟ್ ಫೆಲೋಸು ಜಾಸ್ತಿ ಓಡಾಡ್ತಾರೆ, ಟಚ್ ಮಾಡ್ಕೊಂತಿರೋದು ಅವೆಲ್ಲ ಅಬ್ಸರ್ವ್ ಮಾಡಬೇಕು. ಅಲ್ಲಿ ನೋಡ್ರಿ, ಸಿಗ್ನಲ್ ಹತ್ರ ಒಬ್ಬ ಆಯಮ್ಮ ಇಷ್ಟು ಸಾಮಾನು ಇಟ್ಟಿದ್ದಾರೆ ನೋಡಿರ, ತರಕಾರಿ ಎಷ್ಟಿಟ್ಟಿದ್ದಾರೆ ನೋಡಿ ಅವರು ಸಿಗ್ನಲ್ ಹತ್ರ. ಆಮೇಲೆ ಅಲ್ಲಿ 8 ಕ್ರಾಸ್ ಮೇಲೆ ದೊಡ್ಡ ದೊಡ್ಡ ಅಂಗಡಿನೇ ಇಟ್ಟುಬಿಟ್ಟಾರೆ. ಅಂದರೆ ಮೀನ್ಸ್ ಎಷ್ಟು ಕೊಡ್ತಾರೋ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಗೌರ್ಮೆಂಟಿಗೆ ಎಷ್ಟು ಕಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಇದು ನಮ್ಮದು ಓಕೆ, ಈ 6th ಕ್ರಾಸ್ ಎಲ್ಲ ಓಕೆ. ಆ 7th, 8th, 9th ಭಾಳ ಅಲ್ಲಿ ಸಪೋಸ್ ಭೀಮಾ ಜನ ನಡೆಯೋಕ್ಕೆ ಜಾಗ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬದುಕಬೇಕಲ್ಲ ಮೇಡಮ್, ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈ ಗೌರ್ಮೆಂಟ್ ಇರೋದೇ ಅಷ್ಟೇ, ಎಲ್ಲ ಅವರಿಗೆ ಮಾಡ್ತದ. ನಾವೆಲ್ಲ ಅಲ್ಪಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರು ಅವರಿಗೆ ಮಾಡ್ತಾರೆ ಎಲ್ಲ, ನಮಗೇನೂ ಮಾಡಲ್ಲ. ನೋಡಿ ನೀನು ಜಮೀರ್ ಅಹ್ಮದ್ 400 ಜನಕ್ಕೆ ಟ್ರೈನಿಂಗ್ ಕೊಡ್ತಾನಂತ, ಪೊಲೀಸ್ ಟ್ರೈನಿಂಗು, ಬರೀ ಅವರಿಗೆ ಒಂದೇ. ಈ ಕಡೆಯವ್ರನ್ನ ಕತ್ತ ಕಾಯಬೇಕಾ? ಏನು ಮೇಡಮ್, ವರ್ಸ್ಟ್ ಗೌರ್ಮೆಂಟು, ವರ್ಸ್ಟ್ ಅಡ್ಮಿನಿಸ್ಟ್ರೇಷನು. ಇಂಥ ವರ್ಸ್ಟ್ ಅಡ್ಮಿನಿಸ್ಟ್ರೇಷನು ನಾವು ಲೈಫ್ನಲ್ಲಿ ನೋಡಿಲ್ಲ. ನಾನು 63 ಇಯರ್ ಏಜ್ ನಂದು. ಇಂಥ ವರ್ಸ್ಟ್ ಸರ್ವೀಸು ಏನೇನಿಲ್ಲ. ಮತ್ತು ನಾವು ನುಡಿದಂತೆ ನಡೆದೀವಿ. ಹೆಣ್ಮಕ್ಳದ್ದು 2,000 ರೂಪಾಯಿ ಕೊಟ್ಟೋದು, ಗಂಡಂತ 4,000 ವಸೂಲು ಮಾಡ್ಯಾರವರು. ಎಲ್ಲ ರೇಟ್ ಜಾಸ್ತಿ. ಬಸ್ ಏನೇನಂದರೆ ಮೋದಿಗೆ ಬೈತಾರೆ. ಅವನಿಗೆ ಮೋದಿ ಬೈಯೋದೇ ಅವ್ರಿಗೊಂದು ಟಾಪಿಕ್ ಆಗಿಬಿಟ್ಟಿದೆ. ಹೌದು, ಇಷ್ಟು ಪ್ರಾಬ್ಲಮ್ ಇದ್ರೂ 20 ದಿನ ಇದು ಯುದ್ಧ ನಡೆದು ಏನೇನು ಪ್ರಾಬ್ಲಮ್ ಐತೆ ನಮಗಿಲ್ಲಿ. ಏನು ಸ್ವಲ್ಪ ಗ್ಯಾಸು ಇವ್ರು ಮಾಡಿದ್ದೆ, ಕಾಂಗ್ರೆಸ್ ಲೀಡರ್ಸ್ ಮಾಡಿದ್ದೆ. ಒಬ್ಬೊಬ್ಬರ್ತಾಗ 700-800 ಸಿಲಿಂಡರ್ ಸ್ಟಾಕ್ ಇದ್ದಾವೆ. ಅವ್ನ ಹೆಸರು ಕೆಡ್ಸೋಕ್ಕೆ ಮಾಡ್ತಾರೆ. ಅವ್ನು ಭಗವಂತ ಇದ್ದಾನೆ ದೊಡ್ಡವನು, ಏನೂ ಆಗಲ್ಲ. ಪ್ಲಸ್ ನಮ್ಮ ಹಿಂದೂಗಳೆಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲರೂ ವೋಟಿಂಗ್ ಮಾಡಬೇಕು ಮೋದಿ ಬೇಕಂತೇಳಿ. ಎಲ್ಲಿ ಮೇಡಮ್, ಎಲ್ಲ ಅವನು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟು ಕೊಡಬೇಕು. ನಾನು ಇವಾಗಲ್ಲ, 2029ಕ್ಕೂ ನಾನೇ, 35ಕ್ಕೂ ನಾನೇ ಅಂತಾನೆ ಸಿದ್ದರಾಮಯ್ಯ. ಎದಕ್ಕೆ ಬಂತು ಮೇಡಮ್? ಏನು ವರ್ಸ್ಟ್ ಗೌರ್ಮೆಂಟ್ ನೋಡಿ ಮೇಡಮ್, ಏನೂ ಮಾತಾಡೋಂಗಿಲ್ಲ, ಅಷ್ಟೇ. ಬೀದಿ ವ್ಯಾಪಾರ ಮಾಡೋದು ತಗಿಸ್ತಾರಂತ ಏನಂತೀರಾ? ತಗಿಸ್ಲಿ ಬಿಡಿ ಮೇಡಮ್. ಎಷ್ಟೋ ವರ್ಷದಿಂದ ನಾವು 45 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ಮಾತು ಹೇಳ್ತಾನೆ ಇರ್ತಾರೆ, ಅದು ಆಗ್ತಾನೆ ಇರುತ್ತೆ. ನಿಮ್ಗಂತ ಜಾಗ ಕೊಡ್ತಾರಂತ ಸರ್? ಎಲ್ಲಿದೆ ಮೇಡಮ್ ಜಾಗ? ಜಾಗ ಇದ್ದರೆ ಇನ್ನೇತಕ್ಕೆ? ಅವ್ರು ಯಾವಾಗಲೂ ಜಾಗ ಇದ್ದರೆ ಮಾಡಿಕೊಟ್ಬಿಡೋರು. ಜಾಗ ಇಲ್ಲ ಮೇಡಮ್ ಮಲ್ಲೇಶ್ವರದಲ್ಲಿ ಇಲ್ಲ. ಅದು ಅವರೇ ಹೇಳಿದ್ದಾರೆ ID ಕಾರ್ಡ್ ಎತ್ಕೊಂಡೋಗಿ ಬೀಸಾಕಿ ಅಂತ. ಇನ್ನೇನು ಲೀಡ್ರ್ ಅವತ್ತೊಂದು ಸರಿ ಹೇಳಿದ್ದಾರೆ. ಅದೇನೋ ಕಾರ್ಡ್ ಬೇರೆ ಮಾಡ್ತಾರಂತ ಇವಾಗ. ಆ ಕಾರ್ಡ್ ಮಾಡಿದಾಗ ಎಲ್ಲರಿಗೂ ಕೊಡ್ತಾರೆ. ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ? ಅದು ಕಾಮನ್ ಮೇಡಮ್, ಏನು ಮಾಡೋಕ್ಕಲ್ಲ. ಫುಟ್ಪಾತಲ್ಲಿ ಜನಗಳು ಓಡಾಡಬೇಕು, ಇಲ್ಲ ಅನ್ನಲ್ಲ. ವಿಧಿ ಇಲ್ಲ, ಹಾಕಿದ್ದೀವಿ ಅಷ್ಟೇ. ಅದಕ್ಕೆ ಹೇಳ್ತಿರೋದು, ನಿಮಗೆ ಅಂತ ನೀವು ತೊಂದರೆ ಕೊಡೋದ್ರಿಂದ ಬ್ಲಾಕ್ ಆಗುತ್ತೆ, ಓಡಾಡೋಕ್ಕೆ ಜಾಗ. ಹೌದು ಮೇಡಮ್, ಇಲ್ಲ ಅಂತ ನಾವು ಹೇಳ್ತಾ ಇದ್ದೀಮ. ಯಾವುದೋ ಒಂದು ದಾರಿ ಹುಡುಕಿ ಕೊಡ್ತಾರೆ, ಮಾಡ್ತೀವಿ ಅಲ್ವಾ? ನಿಮಗೂ ಅಷ್ಟು ತೊಂದರೆ ಅಂತಂದರೆ ನಿಮಗೂ ಒಂದು ದಾರಿ ಹುಡುಕಲ್ವಾ? ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ, ಈ ಪೋಸ್ಟ್ ಇಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ತಾವೆ ಅಂದರೆ ಬೇರೆ ಪೋಸ್ಟ್ಗೆ ಹಾಕ್ತಾರೆ ನಿಮ್ಮನ್ನು. ಅದೇ ಥರ ನಮಗೂ ಯಾವುದೋ ಒಂದು ದಾರಿ ಮಾಡ್ತಾರೆ, ಕೊಡ್ತಾರೆ. ಸರ್ಕಾರ ಒಳ್ಳೇದೇ ಮಾಡ್ತಾ ಇದೆ ನಿಮಗೆ? ಎಲ್ಲರಿಗೂ ಒಳ್ಳೇದು ಮಾಡ್ತದೆ. ಅವ್ರ ದುಡ್ಡಿನೇ ಅಷ್ಟು ಒಳ್ಳೇದು ಮಾಡೋದು ಅಲ್ವಾ? ಅವರು ಒಳ್ಳೇದು ಮಾಡ್ತೀನಿ ಅಂತಲೇ ಹೋಗಿರೋದು. ಅವರಂತೂ ಒಳ್ಳೇದೇ ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ದೇವ್ರಿಗೆ ಗೊತ್ತು. ಎಂತೆಂಥವ್ರು ಹೋದ್ರೆ ಇನ್ನು ಯಾರು ಶಾಶ್ವತ ಇಲ್ಲ. ಅಂದರೆ ಒಂದು ಜಾಗದಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀರಾ? ಅವ್ರು ಎಲ್ಲಾದರೂ ಕೊಡಲಿ ಮೇಡಮ್, ಹೋಗ್ತೀವಿ. ನಾವೇನು ಸ್ಟ್ರೈಕಿಗೆ ಏನು ಮಾಡಲ್ಲ? ಇದೇ ನಮ್ಮ ಅಪ್ಪಂದ ಜಾಗ, ಸ್ಟ್ರೈಕ್ ಮಾಡೋದಕ್ಕೆ ಏನು ಮಾತಾಡ್ತೀರಾ ನೀವು? ಸಂಘಟನೆಯವರು ಇಲ್ಲಿಲ್ಲ, ಎಷ್ಟೊಂದು ಜನ, 300 ಜನ 600 ಜನ ಇದೆ. ನಾವು ಸ್ಟ್ರೈಕ್ 1000 ಜನ ಇದ್ದಾರೆ, ಏನು 300-600 ಅಲ್ಲ. ಇವಾಗ ಎಷ್ಟೊಂದು ಸ್ಟ್ರೈಕ್ಗಳು ನಡೀತು, ಏನು ಮಾಡಿದ್ರು? ಇಲ್ಲ, ಅಂಗನವಾಡಿಯವರು ಎಷ್ಟು ಸ್ಟ್ರೈಕ್ ಮಾಡಿದ್ರು, ನಡೆದೋಯ್ತಾ? ಸುಮ್ಮನೆ ಸ್ಟ್ರೈಕ್ ಅನ್ಕೊತೀವಿ ಅಷ್ಟೇ, ಪ್ರಯೋಜನ ಇಲ್ಲ. ಅವ್ರ ಮುಂದೆ ಏನು ನಡೆಯಲ್ಲ ಬಿಡಮ್ಮ. ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಎಂತೆಂಥವ್ರು ಹೊಂಟೋಗ್ತಾರೆ, ನಾವ್ಯಾವುದು?
ಹಾಗಾದ್ರೆ ಓಕೆ ಅವ್ರ ಡಿಸಿಷನ್ ಎಲ್ಲದಕ್ಕೂ ಒಪ್ಕೊಂತೀರಾ? ಎಲ್ಲದಕ್ಕೂ ರೆಡಿನೇ ನಾವು. ವ್ಯಾಪಾರ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಓಡಾಡೋರಿಗೆ ತೊಂದರೆ ಆಗ್ತಾ ಇದೆ ಅಂತ ಸರ್ಕಾರ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದೆ. ಇದ್ರ ವಿಚಾರವಾಗಿ ಏನು ಹೇಳ್ತೀರಾ? ಹೌದು, ಸ್ಯಾಟರ್ಡೆ ಸಂಡೇ ಬಂದಾಗ ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಹೆಂಗಸರು ಎಲ್ಲ ಓಡಾಡ್ತಿದ್ದಾಗ ಟಚ್ ಮಾಡ್ಕೊಂಡು ಹೋಗ್ತಾರೆ, ಒಂಥರ ಹಿಂಸೆ ಅನಿಸುತ್ತೆ. ಸರ್ಕಾರಕ್ಕೆ ಗೊತ್ತಾಗಬೇಕು ಅದಷ್ಟೇ. ಅದೇ ಅವರು ಅದಕ್ಕೋಸ್ಕರನೇ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತು ಇದು ಏನಿದು ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡಿದೆ. ಈ ವಿಚಾರವಾಗಿ ಅದೇ ಮೇಡಮ್ ಹೇಳ್ತಾ ಇಲ್ವಾ, ಜಾಸ್ತಿ ಬೀದಿಲೇ ಹಾಕ್ಕೊಂಡಿರೋ ಜನಗಳು. ಅಂಗಡಿಯಲ್ಲಿ ವ್ಯಾಪಾರನೇ ಇರಲ್ಲ, ಬೀದಿಲಿ ಫುಲ್ ರಶ್ ಇರುತ್ತೆ. ಜನಗಳು ಅಲ್ಲೇ ಹೋಗಿ ತೊಗೋತಾರೆ, ಅಂಗಡಿ ಒಳಗೆ ಬರಲ್ಲ. ಎಲ್ಲ ಥರದಲ್ಲೂ ನಾವು ಐಟಮ್ ಇಟ್ಟರು ಯಾರೂ ಬರ್ತಾಯಿಲ್ಲ. ಬೀದಿಲೇ ವ್ಯಾಪಾರ ಮಾಡ್ತಾರೆ ಜಾಸ್ತಿ. ಅಂಗಡಿಯವ್ರಿಗೆ ಏನೂ ವ್ಯಾಪಾರ ಇರಲ್ಲ. ಬೀದಿಯವ್ರು ವ್ಯಾಪಾರ ಮಾಡ್ತಿದ್ರೆ ನಾವು ನೋಡ್ಕೊಂಡು ನಿಂತಿರ್ಬೇಕು ಅವ್ರನ್ನ. ಆ ಥರ ಇದೆ.